ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಧುರಾ ಹೆಗ್ಡೆ. ಟೈಟಲಲ್ಲೇ ಹೇಳಿರೋ ರೀತಿ ನಾನಿವತ್ತು ದೋಸೆಗೆ ಅಥವಾ ಬೇರೆ ತಿಂಡಿಗೆ ಸೈಡ್ ಡಿಶ್ ಆಗಿರುವಂಥ ಮೂಲಂಗಿ ಪಲ್ಯ ಮತ್ತು ಕಾಯಿ ಚಟ್ನಿ, ಪುದೀನ ಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಒಂದು ಅರ್ಧ ಕಡಿ ಆಗೋಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು 7-8 ಎಲೆ ಪುದೀನ ಸೊಪ್ಪು ಹಾಗೂ ಬೇಳೆಗಡಲೆಯನ್ನು 2 ಸ್ಪೂನ್ ತೊಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಉಪ್ಪು, ಒಂಚೂರು ಸಕ್ಕರೆ ಹಾಕಿ ರುಬ್ಕೊಳ್ತಾ ಇದ್ದೀನಿ. ರುಬ್ಬಿರೋ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆಯನ್ನು 2 ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಇದು ಕಾದ ನಂತರ ಉದ್ದಿನಬೇಳೆ, ಸಾಸಿವೆ ಕಾಳು, ಜೀರಿಗೆ ಮತ್ತು ಅರಿಶಿನ ಪುಡಿಯನ್ನು ಹಾಕಿ ಒಂಚೂರು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ನಂತರ ತುರಿದಿಟ್ಕೊಂಡಿರೋವಂಥ ಮೂಲಂಗಿಯನ್ನು ಹಾಕ್ತಾಯಿದ್ದೀನಿ. ಇದು ತುರಿದಿಟ್ಕೊಂಡಿರೋದ್ರಿಂದ ಬೇಯೋದಕ್ಕೆ ಹೆಚ್ಚಿಗೆ ಹೊತ್ತು ಬೇಡ, ತಕ್ಷಣ ಬೇಯುತ್ತೆ. ಆಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹುಳಿಗೆ ಲೆಮನ್ ಹಾಕ್ಕೋಬೋದು ಅಥವಾ ಬೇರೆ ಏನಾದರೂ ಹಾಕ್ಕೋಬೋದು. ನಾನಿಲ್ಲಿ ದಡ್ಲಿಕಾಯಿ ಅಂತ ಬರುತ್ತೆ, ಅದರದ್ದು ಹುಳಿನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ಹುಳಿನ ಹಾಕಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸಿನ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲಾನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಗ ಬೆಂದುಬಿಡುತ್ತೆ, ದಿಢೀರಾಗಿ ಮಾಡ್ಬೋದು. ಬೆಳಗ್ಗೆ ಬೇಗ ಲೇಟಾಗಿರುತ್ತೆ ಹೇಳೋದು, ಅಥವಾ ಬೇಗ ತಿಂಡಿ ರೆಡಿ ಮಾಡಬೇಕಾಗಿರುತ್ತೆ, ಆ ಟೈಮಲ್ಲಿ ಇದನ್ನು ಪಟ್ ಅಂತ ಮಾಡ್ಕೋಬೋದು. ಹೀಗೆ ಒಂದು 5 ನಿಮಿಷ ಫ್ರೈ ಮಾಡಿಬಿಟ್ರೆ ಪಲ್ಯ ರೆಡಿ ಆಗುತ್ತೆ. ಟೇಸ್ಟ್ ನೋಡ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು, ಅದಕ್ಕೆ ಇನ್ನೊಂದು ಚೂರು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಪಲ್ಯ ರೆಡಿ ಆಗಿದೆ. ದೋಸೆನ ಉಯ್ಕೊಂಬಿಡೋಣ. ದೋಸೆ ಹಿಟ್ಟು ಮೊದಲೇ ರೆಡಿ ಮಾಡ್ಕೊಂಡಿದ್ದೆ. ಈಗ ಇದ್ರ ಮೇಲೆ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪದ ದೋಸೆ ಮಾಡ್ಕೊಳ್ಳೋಣ ಅಂತ. ಇದೊಂಚೂರು ರೋಸ್ಟ್ ಆದ ಕೂಡಲೇ ತಿನ್ನೋದಕ್ಕೆ ರೆಡಿ. ಕಾಯಿ ಚಟ್ನಿ, ಪುದೀನ ಕಾಯಿ ಚಟ್ನಿ ಮತ್ತು ತುರಿದ ಮೂಲಂಗಿ ಪಲ್ಯ ಜೊತೆ ತುಪ್ಪದ ದೋಸೆ ತಿನ್ನೋದಕ್ಕೆ ರೆಡಿ. ತುಂಬ ಟೇಸ್ಟಿಯಾಗಿತ್ತು. ನೀವು ಟ್ರೈ ಮಾಡಿ ನೋಡಿ. ಇನ್ನಷ್ಟು ರೆಸಿಪಿಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.